ಇವತ್ತು ಸ್ಪಿರುಲಿನಾನ ಯೂಸ್ ಮಾಡಿಕೊಂಡು ಯಾವ ರೀತಿ ಇನ್ಸ್ಟೆಂಟ್ ಆಗಿ ಫೇರ್ನೆಸ್ನ ತರಬಹುದು ಅಂತ ಹೇಳಿಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಸ್ಪಿರುಲಿನಾ ಇದನ್ನ ಸಿ ಆಲ್ಗೆ ಅಂತ ಕೂಡ ಕರೆಯುತ್ತಾರೆ. ಸಮುದ್ರದಲ್ಲಿ ಯಥೇಚ್ಛವಾಗಿ ಸಿಗುವಂತ ಪಾಚಿನ ಶೋಧಿಸಿ ಅದನ್ನ ಪ್ಯೂರಿಫೈ ಮಾಡಿ ಸಿಗುವಂತ ಈ ಸ್ಪಿರುಲಿನಾದಲ್ಲಿ ಸಾಕಷ್ಟು ಮಿನರಲ್ ಕಂಟೆಂಟ್ ಇರುತ್ತೆ. ಇದು ಪೌಡರ್ ಫಾರ್ಮ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಈ ಪೌಡರ್ನ ನೀಟಾಗಿ ಬಿಸಿ ನೀರಲ್ಲಿ ಕಲಸಿ ಫೇಸಿಗೆ ಅಪ್ಲೈ ಮಾಡಿಕೊಂಡು 10 ನಿಮಿಷ ಬಿಟ್ಟು ಲೈಟಾಗಿ ಮಸಾಜ್ ಮಾಡ್ತಾ ಫೇಸ್ ವಾಶ್ ಮಾಡ್ತಾ ಬನ್ನಿ. ಇದರಿಂದ ಫೇಸ್ ತುಂಬಾ ಚೆನ್ನಾಗಿ ವೈಟ್, ಟೈಟ್ ಅಂಡ್ ಬ್ರೈಟ್ ಕೂಡ ಆಗುತ್ತೆ. ಇನ್ನು ಈ ಸ್ಪಿರುಲಿನಾ ಕ್ಯಾಪ್ಸೂಲ್ನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಯಾರಿಗೆಲ್ಲ ನಿಶಕ್ತಿ ಇರುತ್ತೆ, ಸ್ವಲ್ಪ ನಡೆದ್ರೆ ಸಾಕು ಸುಸ್ತಾಗುತ್ತೆ ಅಂತ ಅನಿಸ್ತಾ ಇರುತ್ತೋ ಅವರಿಗೆ ಕೂಡ ಇದು ತುಂಬಾ ಒಳ್ಳೆ ಪರಿಣಾಮಕಾರಿಯಾಗಿ ಹೆಲ್ಪ್ ಮಾಡುತ್ತೆ. ಯಾವುದೋ ಕೆಮಿಕಲ್ ಓರಿಯೆಂಟೆಡ್ ಸಪ್ಲಿಮೆಂಟ್ಸ್ ತಗೊಳ್ಳೋ ಬದಲು ಈ ಸ್ಪಿರುಲಿನಾನ ನೀವು ಯೂಸ್ ಮಾಡ್ತಾ ಬರ್ಬೋದು. ಇನ್ನು ಕಂಪ್ಲೀಟ್ ಬಾಡಿ ಟ್ಯಾನ್ ಆಗಿದೆ, ಯಾವ ರೀತಿ ರೆಡ್ಯೂಸ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? 2 ಟೀ ಚಮಚ ಸ್ಪಿರುಲಿನಾ ಪೌಡರ್ಗೆ 2 ಟೀ ಚಮಚ ಮುಲ್ತಾನಿ ಮಿಟ್ಟಿ ಹಾಕಿ ಸೌತೆಕಾಯಿ ರಸದಲ್ಲಿ ಇದನ್ನ ಫೇಸ್ ಪ್ಯಾಕ್ ಅಥವಾ ಬಾಡಿ ಪ್ಯಾಕ್ ರೀತಿ ತಯಾರಿಸ್ಕೊಂಡು ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಸನ್ ಬಾತ್ ರೀತಿ ಅಂದರೆ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬೀಳೋ ಹಾಗೆ ಮಾಡಿ, ಆನಂತರ ಅದನ್ನ ಚೆನ್ನಾಗಿ ವಾಶ್ ಮಾಡಿ ತೆಗೆದು ಯಾವ್ದಾದ್ರು ಬಾಡಿ ಲೋಷನ್ ಅನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಫಾಸ್ಟ್ ಆಗಿ ಫೇಸ್ ಅಥವಾ ಬಾಡಿ ಆಗಿರುವಂತಹ ಟ್ಯಾನ್ ನ ಕೂಡ ನಾವು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇನ್ನು ಯಾರಿಗೆಲ್ಲ ನೇಲ್ಸ್ ಸರಿಯಾಗಿ ಗ್ರೋ ಆಗೋದಿಲ್ಲ, ತುಂಬಾ ಬೇಗ ಬ್ರೇಕ್ಔಟ್ಸ್ ಆಗುತ್ತೆ ಅಂತ ಅನ್ಸುತ್ತೋ ಅವರು ಈ ಸ್ಪಿರುಲಿನಾ ಪೌಡರ್ನ ಸ್ವಲ್ಪ ಜೇನ್ಮೇಣ ಹಾಗೂ ಕೊಬ್ಬರಿ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ನೇಲ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಒಂದು ರೀತಿ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು 15 to 20 ನಿಮಿಷ ಬಿಟ್ಟು ಅದನ್ನ ಜೆಂಟಲ್ ಮಸಾಜ್ ಮಾಡ್ತಾ ವಾಶ್ ಮಾಡೋದ್ರಿಂದ ಕೂಡ ನೇಲ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗುತ್ತೆ. ಹೀಗೆ ಸ್ಪಿರುಲಿನಾನ ಯೂಸ್ ಮಾಡಿಕೊಂಡು ಹೆಲ್ತ್ ಬೆನಿಫಿಟ್ಸ್ನ ಕೂಡ ಮಾಡ್ಕೊಳ್ಬಹುದು, ಸೈಮಲ್ಟೇನಿಯಸ್ಲಿ ಬ್ಯೂಟಿ ಬೆನಿಫಿಟ್ಸ್ನ ಕೂಡ ನೀವು ಮಾಡ್ಕೊಳ್ತಾ ಬರ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ. ಇದೇ ರೀತಿ ಮತ್ತಷ್ಟು ಬ್ಯೂಟಿ ಟಿಪ್ಸ್ನ ನೀವು ತಿಳ್ಕೊಳ್ಬೇಕಾ? ಹಾಗಾದ್ರೆ ಫಾಲೋ ಮಾಡಿ ವಿಶ್ವವಾಣಿ ಟಿವಿ ಚಾನಲ್.